ರಾಮು, ಸೀತಾ, ಪಾವನಿ ಇವರು ಒಂದು ಹಳ್ಳಿನಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ರಾಮು ಜೀವನಕ್ಕಾಗಿ ಭೂಮಿಯನ್ನೇ ನಂಬಿದ್ದಾನೆ. ಈತ ರೈತ. ಬಹಳ ಕಷ್ಟ, ಆದರೆ ಅವರ ಜೀವನದಲ್ಲಿ ಎಲ್ಲವೂ ಸುಖಮಯ. ಪಾವನಿ ಜೊತೆಗೆ ಅವರು ಬಹಳ ಸಂತೋಷದಿಂದ ಕಾಲವನ್ನು ಕಳೀತಾ ಇರ್ತಾರೆ. ಪಾವನಿ ಸರ್ಕಾರಿ ಶಾಲೆಗೆ ಹೋಗಿ ಚೆನ್ನಾಗಿ ಕಲಿತು ಬಹಳ ಬುದ್ಧಿವಂತೆ. ಅವರ ಹೊಲ ಮನೆಯ ಪಕ್ಕದಲ್ಲಿಯೇ ಇದೆ. ಅವರು ಆಗಾಗ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ರಾಮುಗೆ ಸಹಾಯವಾಗಿ ಸೀತಾ ಸಹ ಕೆಲಸ ಮಾಡ್ತಾಳೆ. ಕೆಲಸ ಮಾಡಿ ಬಂದು ಮನೆಯಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊತಾರೆ. ಸ್ವಲ್ಪ ವಿಶ್ರಾಂತಿ ನಂತರ ಮತ್ತೆ ಹೊಲಕ್ಕೆ ಹೋಗ್ತಾರೆ. ಹೊಲದಲ್ಲಿ ದುಡಿತಾರೆ. ಪಾವನಿ ಶಾಲೆಗೆ ಹೋಗ್ತಾಳೆ. ರಾಮು ಬಿಸಿಲು ಅಂದೆ ಮಳೆ ಅಂದೆ ಹಗಲೊತ್ತಿನಲ್ಲಿ ಹೊಲದಲ್ಲಿ ದುಡಿತಾ ಇದ್ದಾನೆ. ಈಗ ಅವರಿಗೆ ಬಹಳ ಒಳ್ಳೆಯ ಬೆಳೆ ಬಂದಿದೆ. ರಾಮು ಹೊಲದಲ್ಲಿ ದುಡಿತಾ ದುಡಿತಾ ಸಾಕನ್ನಿಸ್ತಾ ಇದೆ. ಆಗ ರಾಮು ಆಗಾಗ ಬಂದು ಸ್ವಲ್ಪ ವಿಶ್ರಾಂತಿ ತಗೊಳ್ಳೋದು, ಹಾಗೇನೆ ಮತ್ತೆ ತನ್ನ ಕೆಲಸವನ್ನು ಪುನಃ ಪ್ರಾರಂಭ ಮಾಡೋದು. ಇದು ರಾಮನ ದಿನನಿತ್ಯದ ಕೆಲಸ. ಒಮ್ಮೊಮ್ಮೆ ರಾಮು ಕೆಲಸ ಮಾಡ್ತಾ ಮಾಡ್ತಾ ಸುಸ್ತಾದಾಗ ಮರದ ಕೆಳಗೆ ಕುಳಿತುಕೊಂಡು ದಣಿವನ್ನು ಆರಿಸ್ಕೊಂಡು ನೀರನ್ನು ಕುಡಿತಾ ತನ್ನ ಹೊಲದಲ್ಲಿ ಕೆಲಸವನ್ನು ಮಾಡ್ತಾನೆ. ರಾಮುಗೆ ಇದರಿಂದ ಬಹಳ ಖುಷಿ. ಯಾಕೆ ಅಂತ ಹೇಳಿದ್ರೆ ಹೊಲದಲ್ಲಿ ಚಿನ್ನದಂತಹ ಬೆಳೆ ಬಂದಿದೆ. ಸೀತಾ ಆಗಾಗ ಬಂದು ಹೊಲದಲ್ಲಿ ರಾಮುವಿಗೆ ಸಹಾಯ ಮಾಡ್ತಾಳೆ. ಇವತ್ತು ಸೀತಾ ತನ್ನ ಮಗಳು ಪಾವನಿಗೆ ಹೇಳ್ತಾ ಇದ್ದಾಳೆ, ಇವತ್ತು ಪಾಯಸ ಮಾಡೋಣ. ಯಾವುದು ಅಂತ ಹೇಳಿದ್ರೆ ಗೆಣಸಿನ ಪಾಯಸ. ನೀನು ಶಾಲೆಗೆ ಹೋಗು, ಸಂಜೆ ಮನೆಗೆ ಬಂದ ಮೇಲೆ ಪಾಯಸ ಮಾಡೋಣ ಅಂತ. ಪಾವನಿ ಎಷ್ಟು ಜಾಣೆ ಅಂದರೆ ಆಕೆ ಹೊಲಕ್ಕೆ ತನ್ನ ತಂದೆ ತಾಯಿಗೆ ಸಹಾಯ ಮಾಡ್ತಾ ಇದ್ದಾಳೆ. ಹಾಗೆಯೇ ಅಪ್ಪನಿಗೆ ಸಹಾಯ, ಅಮ್ಮನಿಗೆ ಸಹಾಯ. ಅವರು ಈಗ ಹೊಲದಲ್ಲಿ ಗೆಣಸನ್ನು ಬೆಳೀತಾ ಇದ್ದಾರೆ. ಗೆಣಸು ತಿನ್ನೋದಕ್ಕೆ ಬಹಳ ಸಿಹಿಯಾಗಿರ್ತದೆ. ಇದಾದಮೇಲೆ ಪಾವನಿ ಏನು ಮಾಡ್ತಾಳೆ, ಶಾಲೆಗೆ ಹೋಗ್ತಾಳೆ. ಶಾಲೆನಲ್ಲೂ ಸಹ ಅಷ್ಟೇ, ಎಲ್ಲರ ಪ್ರೀತಿಯ ಹುಡುಗಿ ಪಾವನಿ. ಬಹಳ ಜಾಣೆ. ಯಾರೋ ಗಲಾಟೆ ಮಾಡಿದರೂ ಪಾವನಿ ಮಾತ್ರ ಸುಮ್ಮನೆ ಕೂತ್ಕೊತಿದ್ದಾಳೆ. ಗುರುಗಳು ಗಲಾಟೆ ಮಾಡಿದ್ರು ಅಂತ ಎಲ್ಲರಿಗೆ ಹೊಡೆದ್ರೆ ಪಾವನಿಗೆ ಮಾತ್ರ ಏನೂ ಹೇಳಲ್ಲ. ಆದರೆ ಪಾವನಿ ಮಾತ್ರ ತಾನು ರಾತ್ರಿಗೆ ಅಮ್ಮ ಗೆಣಸಿನ ಪಾಯಸ ಮಾಡ್ತೀನಿ ಅಂದಿದ್ರಲ್ಲ, ಅದೇ ಕನಸನ್ನು ಕಾಣ್ತಾ ಇದ್ದಾಳೆ. ತರಗತಿನಲ್ಲಿ ಪಾವನಿ ಬಹಳ ಜಾಣೆ. ಈಗ ಶಾಲೆ ಮುಗಿತಾ ಇದೆ. ಗುರುಗಳು ಶಾಲೆಯಲ್ಲಿ ಸರಿಯಾಗಿ ಕುಳಿತುಕೊಂಡು ಓದ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅಷ್ಟೊತ್ತಿಗೆ ಶಾಲೆಯ ಗಂಟೆ ಬಾರಿಸ್ತಾ ಇದೆ. ಈಗ ಅವರಿಗೆ ಮಧ್ಯಾಹ್ನದ ಊಟದ ಸಮಯ. ಅವರೆಲ್ಲರೂ ಹೋಗಿ ಊಟ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಮತ್ತೆ ಅದಾದಮೇಲೆ ಯಥಾ ರೀತಿಯ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಅವಳು ಸಂಜೆಯವರೆಗೆ ಶಾಲೆಗೆ ಇದ್ದು ಮನೆಗೆ ಬರ್ತಾಳೆ. ಬೆಳಗ್ಗೆ ಕೊಯ್ದಿರ್ತಕ್ಕಂಥ ಗೆಣಸನ್ನೆಲ್ಲ ಗುಡ್ಡೆ ಹಾಕ್ತಾಳೆ. ಅದರ ಮೇಲಿನ ಸಿಪ್ಪೆಯನ್ನು ತುಂಬ ಅಚ್ಚುಕಟ್ಟಾಗಿ ತೆಗಿತಾಳೆ. ಅದಾದಮೇಲೆ ನೀರಿನಲ್ಲಿ ತೊಳೆದು ಆ ಗೆಣಸನ್ನು ತುರಿತಾ ಇದ್ದಾಳೆ. ಅಮ್ಮ ಹಾಲು ಮತ್ತು ಸಕ್ಕರೆ ಹಾಕಿ ತುರಿದಿರೋ ಗೆಣಸನ್ನು ಹಾಕಿ ರುಚಿ ರುಚಿಯಾಗಿರುವಂತಹ ಪಾಯಸ ಮಾಡ್ತಾ ಇದ್ದಾರೆ. ಪಾವನಿಗೆ ಪಾಯಸ ತಿನ್ನೋದು ಅಂದರೆ ಬಹಳ ಇಷ್ಟ. ಅಷ್ಟರಲ್ಲಿ ಅವರ ತಂದೆ ಬಂದರು. ಈಗ ಎಲ್ಲರೂ ಸೇರಿ ರಾತ್ರಿ ಊಟಕ್ಕೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಪಾಯಸವನ್ನು ಸವಿತಾ ಇದ್ದಾರೆ. ಅಮ್ಮ ಅಪ್ಪನಿಗೆ ಮತ್ತು ಪಾವನಿಗೆ ಪಾಯಸವನ್ನು ನೀಡಿಕೊಟ್ಟಿದ್ದಾರೆ.
ಅವರು ಪಾಯಸ ತಿಂದು ತಮ್ಮ ಮಗಳಿಗೂ ಪಾಯಸವನ್ನು ತಿನ್ನಿಸ್ತಾ ಇದ್ದಾರೆ. ನೋಡಿದ್ರಲ್ಲ ಎಷ್ಟು ಖುಷಿಯಿಂದ. ಪಾಯಸ ತುಂಬ ಚೆನ್ನಾಗಾಗಿದೆ. ನಾನು ಈಗಾಗಲೇ ಹೇಳಿದೆ, ಅವರಿಗೆ ಕಷ್ಟ ಇದೆ, ಆದರೆ ಪ್ರೀತಿಗೆ ಕಷ್ಟ ಇಲ್ಲ. ಇರೋದ್ರಲ್ಲೇ ಅತ್ಯಂತ ಖುಷಿಯಿಂದ ತಿಂತಾ ಇದ್ದಾರೆ. ಇದೇ ಜೀವನ ಅಲ್ವಾ? ಯಾವುದು ಕೊಟ್ಟಿದ್ದಾನೆ ದೇವರು ಅದರಲ್ಲೇ ಸುಖವನ್ನು ಕಾಣಿಸ್ಬೇಕು. ಹೊಸದನ್ನು ಹುಡುಕಿದರೆ ಕಷ್ಟ ಖಂಡಿತ. ಅರ್ಥ ಆಯ್ತಲ್ಲ?